ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ಹ್ಯಾಮಿಲ್ಟನ್ನಿನ ಐಕಾನಿಕ್ ಪ್ಲೇಸಲ್ಲಿದ್ದೀನಿ. ಇದು ಹ್ಯಾಮಿಲ್ಟನ್ ಗಾರ್ಡನ್ಸ್ ಅಂತ ಹೇಳಿಬಿಟ್ಟು. ಇದು ಒಂದು 54 ಹೆಕ್ಟೇರ್ಸು ಜಾಗದಲ್ಲಿದೆ, ಅಷ್ಟು ವಿಸ್ತೀರ್ಣವಾಗಿದೆ. ಬನ್ನಿ ನೋಡೋಣ ನನ್ನ ಜೊತೆ ಹೇಗಿದೆ ಅಂತ. ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು ಇದು ಟರ್ಟಲ್ ಪಾಂಡ್ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಆಮೆಗಳಿದೆ. ಇವತ್ತಂತೂ ತುಂಬ ಜನ ಇದ್ದಾರೆ. ಈ ಕಡೆನೂ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ ಜಾಗ. ಮಕ್ಕಳೆಲ್ಲ ಹತ್ತಾ ಇದ್ದಾರೆ. ಬಾತುಕೋಳಿಗಳಲ್ಲಿರೋದ್ರಿಂದ ಮಕ್ಕಳನ್ನ ಕರ್ಕೊಂಬರ್ತಾರೆ ಈ ಥರ ಬಾತುಕೋಳಿಗಳಿಗೆ ಫೀಡ್ ಮಾಡಲಿಕ್ಕೆ. ನೀರು ಕೋಳಿಗಳಿದೆ. ಇಲ್ಲಿ ಕಾಣ್ತಿರೋದು ನಿಮಗೆ ಅಲ್ಲಿ ಕೆಫೆಟೇರಿಯಾ, ಅದರ ಪಕ್ಕದಲ್ಲಿರೋದು ದೊಡ್ಡದು ಒಂದು ಸ್ಪೋರ್ಟ್ಸ್ ಡೋಮ್ ಥರ ಇದೆ. ಪ್ಲಸ್ ಅದರಲ್ಲಿ ಎಲ್ಲ ಫುಡ್ ಶೋಸು, ಕಲ್ಚರಲ್ ಶೋಸು, ಮೂವೀಸ್ ಇದೆಲ್ಲ ಹಾಕ್ತಾ ಇರ್ತಾರೆ. ನೋಡಿ ಅಲ್ಲೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಸಮ್ಮರ್ ಬಂದ್ರಂತೂ ತುಂಬ ಬ್ಯುಸಿಯಾಗಿರುತ್ತೆ. ಇಲ್ಲಿ ಒಂದು ಚಿಕ್ಕ ಜಲಪಾತ ಮಾಡಿದ್ದಾರೆ, ಇದರಿಂದ ನೀರು ಬರ್ತಾ ಇರುತ್ತೆ ಶೋಕಾಗಿ. ಮತ್ತು ಇದು ಗಾರ್ಡನ್ ಒಳಗಡೆ ಎಲ್ಲ ನೀರು ಹರಿತಾ ಇರುತ್ತೆ. ಬೇರೆ ಬೇರೆ ದೇಶಗಳದೆಲ್ಲ ಗಾರ್ಡನ್ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಲಿಕ್ಕೆ. ಇಲ್ಲಿ ನೋಡ್ತಾ ಇದ್ದಾರಲ್ಲ ಟರ್ಟಲ್ ಇದೆ ಕಲ್ಲು ಮೇಲೆ, ಇದು ಆರ್ಟಿಫಿಷಿಯಲ್. ಸಮಯ ಟೈಮಲ್ಲೆಲ್ಲ ಬರುತ್ತೆ ಇವ್ರ ಮೇಲೆ ಕುತ್ಕೊಂಡಿರುತ್ತೆ. ಇಲ್ಲಿ ಗೇಟ್ 1 ಬರಲಿಕ್ಕೆ ಕಾರ್ ಪಾರ್ಕ್ ಮಾಡಿದ್ದಾರೆ. ತುಂಬ ಇಂಡಿಯನ್ಸ್ ಬಂದಿದ್ದಾರೆ, ಎಲ್ಲಿಂದ ಗೊತ್ತಿಲ್ಲ, ನೋಡಬೇಕು. ಇವಾಗ ನಿಮಗೆ ಇನ್ಫಾರ್ಮೇಷನ್ ಸೆಂಟರ್ ಸಿಗುತ್ತೆ ಇಲ್ಲಿ. ನೆಕ್ಸ್ಟ್ 18th ನಾವು ಪಾಸ್ ತೊಗೊಂಡು ಒಳಗಡೆ ಹೋಗಬೇಕು. ಇಲ್ಲೆಲ್ಲ ಟಾಯ್ಲೆಟ್ ಮಾಡಿದ್ದಾರೆ ನೋಡಲಿಕ್ಕೆ. ಇವಾಗ ಗಾರ್ಡನ್ಗೆ ಎಂಟ್ರಿ ಇಲ್ಲಿಂದ. वो फाइन पिक्चर्स कर लीजिए. ಇದು ಇನ್ಫಾರ್ಮೇಷನ್ ಸೆಂಟರ್ ಇಲ್ಲಿ. ನೀವು ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಇಲ್ಲಿ, ಯಾವುದೇ ಕಾರಣಕ್ಕೂ ನೀವು ನೋಡ್ಬೋದು, ಮುಟ್ಟಬಾರ್ದು ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು ಚಿಕ್ಕ ಗಾರ್ಡನ್ ಇದೆ. ಹದಿನೆಂಟನೇ ತಾರೀಕಿಂದ ಹ್ಯಾಮಿಲ್ಟನ್ ರೆಸಿಡೆಂಟ್ಗೆ ಮಾತ್ರ ಫ್ರೀ ಎಂಟ್ರಿ ಇರೋದು. ಅದರಿಂದ ಇವಾಗ ಯಾರಾದರೂ ವಿಸಿಟರ್ಸ್ ಬಂದಿದ್ದರೆ, ವರ್ಕ್ ಪರ್ಮಿಟಲ್ಲಿದ್ದರೆ ಅವರೆಲ್ಲ ಬಂದುಬಿಟ್ಟು ಬರ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಫ್ರೆಂಡ್ಸೇ ಕಾಣ್ತಾ ಇದ್ದಾರೆ ಇಲ್ಲಿ ಇವತ್ತು.
ಮಧ್ಯದಲ್ಲಿ ಒಂದು ಪಾಂಡ್ ಮಾಡಿದ್ದಾರೆ, ನೀರು ಬರ್ತಾ ಇರುತ್ತೆ, ತುಂಬ್ತಾ ಇರುತ್ತೆ, ಯಾವಾಗಲೂ ಅಂಕೆಯಾಗಿ ಮುಂದೆ ಹೋಗ್ತಾ ಇರುತ್ತೆ. ಇಲ್ಲಿ ಜಪಾನೀಸ್ ಗಾರ್ಡನ್ ಇದೆ. ಹಲೋ ಹಲೋ. ಇನ್ಫಾರ್ಮೇಷನ್ ಹಾಕಿದ್ದಾರೆ ಇಲ್ಲಿ. We'll be able to look in the book, they will tell us. ಇಲ್ಲಿ ಬಿಲ್ಡಿಂಗ್ ಕೂಡ ಅದು ಜಪಾನೀಸ್ ಸ್ಟ್ರಕ್ಚರಲ್ಲೇ ಇದೆ. ನನಗಿದು ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಪೀಬಲ್ಸ್ ಎಲ್ಲ ಹಾಕಿದ್ದಾರೆ, ದೊಡ್ಡ ದೊಡ್ಡ ರಾಕ್ಸ್ ಎಲ್ಲ ಹಾಕ್ಬಿಟ್ಟು ಯಾವಾಗಲೂ ಈ ಥರ ಮಾರ್ಕ್ ಮಾಡಿರ್ತಾರೆ, ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇಲ್ಲಿ ಒಂದು ಪಾಂಡ್ ಇದೆ. ತುಂಬ ಮೀನುಗಳಿತ್ತು, ಚಳಿ ಇರೋದ್ರಿಂದ ಅಷ್ಟು ಇಲ್ಲ ಅನಿಸುತ್ತೆ. ಬನ್ನಿ ಮುಂದಿನ ಗಾರ್ಡನ್ಗೆ ಹೋಗುವ. ಇದೆಲ್ಲ ವಾಲೆಲ್ಲ ಮಾಡಿರೋದು ಕೆಮಿಲಿಯಾ ಪ್ಲಾಂಟ್ಸಿಂದ ನೀಟಾಗಿ ಕಟ್ ಮಾಡಿದ್ದಾರೆ. Oh yeah, we did. They had the map thing here. ನೋಡಿ, ನಾವು ಇವಾಗ ಚೈನೀಸ್ ಗಾರ್ಡನ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ನೀವು ಎನಿ ಟೈಮ್ ಬಂದರೂ ಕೂಡ ನಿಮಗೆ ಚೈನೀಸ್ ಟೂರಿಸ್ಟ್ ಎಲ್ಲಿ ಹೋದರೂ ಸಿಗ್ತಾರೆ. ಈ ಗಾರ್ಡನ್ಗೆ ಒಂದು ಕಡೆಯಿಂದ ಎಂಟ್ರಿ ಇದ್ದರೆ ಇನ್ನೊಂದು ಕಡೆ ಎಕ್ಸಿಟ್ ಇರುತ್ತೆ. ಚೆನ್ನಾಗಿ ಮಾಡಿದ್ದಾರೆ ಇದು. ಈ ಗಾರ್ಡನ್ ಬಂದ್ಬಿಟ್ಟು ವೈಕೆಟೋ ರಿವರ್ ಅಂತ ಬಿಟ್ಟಿದೆಯಲ್ಲ, ರಿವರ್ ಸುತ್ತ ಬರುತ್ತೆ. ನೋಡ್ತಾ ಇರ್ಬೋದು ಈ ಕೆಮಿಲಿಯಾ ಪ್ಲಾಂಟ್ಸ್ ಎಲ್ಲ ಫುಲ್ಲು ಹೂ ಬಂದಿದೆ ಇವಾಗ. ಇದು ಎಂಟ್ರಿ, ಎಕ್ಸಿಟ್ ಡೋರ್ ನಿಮಗೆ ಇಲ್ಲಿ ಬರುತ್ತೆ. ಚಿಕ್ಕ ಕೊಳ ಮಾಡಿದ್ದಾರೆ, ಕಾಣ್ತಾ ಇದೆಯಾ ಇಲ್ಲೆಲ್ಲ ಫಿಶು. ಆರೆಂಜ್ ಕಲರ್ ಫಿಶ್ ಇದೆ, ವೈಟ್ ಕಲರ್ ಇದೆ ಒಂದು. ಬ್ಯಾಂಬೂ ಅಲ್ಲಿ ಮಾಡಿದ್ದಾರೆ ಇದೆಲ್ಲ, ಕಿಟಕಿ ಎಲ್ಲ. ಒಂದು ಚಿಕ್ಕ ಬ್ರಿಡ್ಜ್. ಈ ಕಡೆ ಬ್ಯಾಂಬೂಸ್ ಇದೆ, ಅದು ಟ್ರೆಡಿಷನ್ ಅಲ್ವಾ. ಇದೆಲ್ಲ ಈಗ ಮಾಡಿದ್ದಾರೆ. ಇದು ವಾಲ್ ಬಿಫೋರ್ ಇರಲಿಲ್ಲ, ಹಾಗೆ ಓಪನ್ ಇತ್ತು. ಈಗ ಬ್ಯಾಂಬೂ ವಾಲ್ ಮಾಡಿದ್ದಾರೆ, ಚೆನ್ನಾಗಿದೆ. ಅದು ಚೈನೀಸ್ ಟ್ರೆಡಿಷನಲ್ ಟವರ್ ಒಂದಿದೆ ಇಲ್ಲಿ, ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ನೋಡಿ ಟರ್ಟಲ್. ಇಲ್ಲಿಂದ ವೈಕೆಟೋ ನದಿ ಹೀಗೆ ಬರುತ್ತೆ, ಹೀಗೆ ಬಂದುಬಿಟ್ಟು ಈಗ ಸಿಟಿ ರೌಂಡ್ ಹಾಕ್ಕೊಂಡು ಹೋಗುತ್ತೆ. ಈ ರೌಂಡ್ ಹಾಕಿ ಬರುತ್ತಲ್ಲ, ಅದೇ ಥರನೇ ಗಾರ್ಡನ್ ಕೂಡ ಇದೆ.
ಗಾರ್ಡನ್ ಪಕ್ಕದಲ್ಲೇ ನದಿ ಇರೋದ್ರಿಂದ ವಾಟರ್ಗೇನು ತೊಂದರೆ ಇಲ್ಲ ಗಾರ್ಡನ್ಗೆ.